ಏನ್ ಎಲ್ರು ಒಪ್ರೂಪಕ್ಕೆ ಬಂದ್ಬಿಟ್ಟಿದ್ದೀರಲ್ಲ? ಎಲೆಕ್ಷನ್ ವಿಷಯವಾಗಿ ಮಾತಾಡ್ ಬಂದಿದ್ವಿ ಸರ್. ನನಗೆ ರಾಜಕೀಯದಲ್ಲಷ್ಟು ಆಸಕ್ತಿ ಇಲ್ಲ. ನಿಮ್ಮಂತವ್ರೆ ಹೀಗೆ ಹೇಳ್ಬಿಟ್ರೆ ಹೇಗೆ? ನಿಮ್ ತಂದೆಯವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ನಿಮ್ ಫ್ಯಾಮಿಲಿ ಅಂದ್ರೆ ಎಲ್ರಿಗೂ ಎಷ್ಟು ಮರ್ಯಾದೆ ಇದೆ. ತಾವು ದಯವಿಟ್ಟು ನಿರಾಕರಿಸಬಾರ್ದು. ಆಗ್ಲಿ, ನೀವಿಷ್ಟು ಹೇಳ್ತಿರೋವಾಗ ನಿಂತ್ಕೋತೀನಿ. ಇದು ಪದವೀಧರರ ಕ್ಷೇತ್ರದಿಂದ ನಡೆಯೋ ಚುನಾವಣೆ. ವಿ ಮೀನ್ ಫ್ರಮ್ ದಿ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಅಂದ್ರೆ ನೀವು ಬೇಕಾದ್ರೆ ಜನರಲ್ ಎಲೆಕ್ಷನ್ ನಿಂತ್ಕೋಬಹುದು. ಇದಕ್ಕೆ ಬರೀ ಪದವೀಧರ ಮಾತ್ರ ನಿಂತ್ಕೋಬೇಕು. ನಿಮ್ ಮಿಸಸ್ ಗ್ರಾಜುಯೇಟ್, ಅವ್ರದ ಅರ್ಹತೆ ಇದೆ. ನಿಮ್ ಆದ್ರಿಂದ ದಯವಿಟ್ಟು ತಮ್ಮ ಮಿಸಸ್ಗೆ ಹೇಳಿ ಒಪ್ಪಿಸ್ಬೇಕು. ಸರಿ, ಕೂತ್ಕೊಳ್ತೇನೆ. ಬಹಳ ಚೆನ್ನಾಗಿರುತ್ತೆ ಕಣೆ, ನಾವು ಖಂಡಿತ ಹೋಗ್ಲೇಬೇಕು. ಆ ಪ್ರೊಫೆಸರ್ ಶೆಲ್ಲಿ ವರ್ಕ್ಸ್, ಶೇಕ್ಸ್ಪಿಯರ್ ವರ್ಕ್ಸ್ ಮೇಲೆ ಲೆಕ್ಚರ್ ಕೊಡ್ತಾ ಇದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ? ವಾಣಿ, ನೀನ್ ನೋಡಕ್ ಯಾರೋ ಬಂದಿದ್ದಾರೆ ನೋಡು. ಪ್ಲೀಸ್ ಹೋಲ್ಡ್ ದ ಲೈನ್. ಯಾರ್ ದಾರ್ಲಿಂಗ್ ಬಂದಿರೋದು? ಯಾರೋ ಪದವೀಧರಂತೆ, ಎಲೆಕ್ಷನ್ ಅಂತೆ. ನೀನೇ ಹೋಗಿ ನೋಡು. ಫೋನ್ ನಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇದ್ದಾಳೆ. ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ. ವಾಣಿ, ನಿನ್ ಹಸ್ಬೆಂಡ್ ನ ಮಾತ್ರ ಕರ್ಕೊಂಡ್ ಬರ್ಬೇಡಮ್ಮ. ಅಪ್ಪ, ಅದೊಂದು ಮಹಾ ಬೋರು. ನೀವೆಲ್ಲ ಕಂಪೇಲ್ ಮಾಡ್ತೀರಾ ಅಂತ ನಾನು ಎಲೆಕ್ಷನ್ ನಿಂತ್ಕೊಳಕ್ ಸಾಧ್ಯ ಇಲ್ಲ. ಅದನ್ನ ನಿಮ್ಗೆ ಏನ್ ತೊಂದರೆ ಆಗುತ್ತೆ? ನೋಡಿ, ನನಗ್ ಮನೇಲಿ ಬೇಕಾದಷ್ಟು ಕೆಲಸಗಳಿದೆ. ಸಂಸಾರದ ಜೊತೆಗೆ ಎಲ್ಲ ವ್ಯವಹಾರಗಳನ್ನು ನಾನೇ ನೋಡ್ಕೋಬೇಕಾಗಿದೆ. ಯಾಕೆ ವಾಣಿ ಇಷ್ಟ ಇಲ್ಲ ಅಂತಿದ್ಯಾ? ನೀನ್ ಓದಿದ್ದು ಸಾರ್ಥಕ ಆಗೋದು ಬೇಡವಾ? ನೀನ್ ಬುದ್ಧಿವಂತರು ಅಂತ 4 ಜನ ಗೊತ್ತಾಗೋದು ಬೇಡವಾ? ನೀನ್ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್. ಚೆನ್ನಾಗಿ ಪಬ್ಲಿಸಿಟಿ ಮಾಡಿ. ಎಷ್ಟು ಖರ್ಚಾದ್ರೂ ಸರಿ, ನಾನ್ ನೋಡ್ಕೋತೀನಿ. ಸರಿ ಸರ್, ನಾಳೆನೇ ನಾಮಿನೇಷನ್ ಫೈಲ್ ಮಾಡ್ಬಿಡೋಣ. ಬರ್ತೀವಿ ಸರ್. ಬರ್ತೀವಮ್ಮ. ನಮಸ್ಕಾರ. ನಮಸ್ಕಾರ. ಹೋಗ್ಬಿಟ್ಟು ಬನ್ನಿ. ಹಾ. ನನಗೆ ಯಾಕೆ ಈ ರಾಜಕೀಯ ಇಲ್ಲ? ನಮ್ ವ್ಯವಹಾರಗಳೇ ಬೇಕಾದಷ್ಟಿರುವಾಗ ಹಾಗಲ್ಲ ವಾಣಿ, ನೀನ್ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು, ಗೆಲ್ಲೇಬೇಕು. ಆಗ ಎಷ್ಟೊಂದು ಪಬ್ಲಿಸಿಟಿ ಸಿಗುತ್ತೆ ಗೊತ್ತಾ ನನಗೆ? ನಿನ್ಗೆ? ಹಾ, ವಾಣಿ MA ಡಿಲಿಟ್ MLC ಅವ್ರ ಗಂಡ ಈ ವಿಜಯ್ ಅಂತ ಪಬ್ಲಿಸಿಟಿ ಸಿಗಲ್ವಾ? ಏನ್ ಡಾರ್ಲಿಂಗ್, ನಾನು ಓದ್ದವಳು ಅಂತ ಕೀಟ್ಲೆ ಮಾಡ್ತಾ ಇದ್ದೀರಾ? ನಾನು ಕೀಟ್ಲೆ ಮಾಡ್ತಾ ಇಲ್ವೇ? ನಿನಗೆ ಆ ಯೋಚನೆ ಬಂದಿದೆ ಅಷ್ಟೇ. ಒಬ್ಬ ವಿದ್ಯಾವಂತನ ಕಟ್ಕೊಂಡ್ ಬಿಟ್ನಲ್ಲ ಅಂತ. ನನಗೇನು ಹಾಗಾಗಿಲ್ಲ. ಆ ಯೋಚನೆಗಳೆಲ್ಲ ನಿಮಗೆ. ಒಬ್ಬ ಅನಾಥಳನ್ನು ಕಟ್ಕೊಂಡ್ ಬಿಟ್ಟಲ್ಲ ಅಂತ. ವಾಣಿ, ಬರ್ತಾ ಬರ್ತಾ ನೀನು ಬಹಳ ಚೇಂಜ್ ಆಗ್ತಾ ಇದೀಯಾ. ಟೈಮ್ ಆಯ್ತು, ಕ್ಲಬ್ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ ಬರಲ್ಲ ಬರಲ್ಲ. ನಿಮ್ ಕ್ಲಬ್ಗೆ, ನಿಮ್ ಪಾರ್ಟಿಗೆ ಎಲ್ಲ ನನ್ ಕರಿಬಿಡಿ ಪ್ಲೀಸ್. ಅಚ್ಚರಿ, ಯಾವ್ದಾದ್ರು ಲೆಕ್ಚರ್ ಇದ್ರೆ ಗಂಟೆ ಕೂತ್ಕೋಬೇಕಾದ್ರೆ ನನ್ ಬಲವಂತ ಮಾಡಿ ಕರ್ಕೊಂಡು ಹೋಗ್ತೀಯಾ? ಇನ್ಮೇಲೆ ನಾನು ನಿಮ್ಮನ್ನೆಲ್ಲಿಗೂ ಕರೆಯಲ್ಲ. ನೀನ್ ಯಾಕೆ ಕರಿತೀಯೇ? ನಾನ್ ಬಂದ್ರೆ ನಿನಗೂ ನಿನ್ ಫ್ರೆಂಡ್ಸ್ಗೂ ದೊಡ್ಡ ಬೋರ್ ತಾನೆ. ಸರಿ ಸರಿ, ನಿನ್ ಇಷ್ಟ ಬಂದಾಗ ನೀನ್ ಮಾಡ್ಕೊ, ನನ್ನ ಇಷ್ಟ ಬಂದಾಗ ನಾನ್ ಮಾಡ್ತೀನಿ. ಅರ್ಚನೆ ಮಾಡಿ. ಸರಿ, ಯಾರ ಹೆಸರು? ವಾಣಿ. ಎಷ್ಟು ಸ್ವಾಭಿಮಾನ ಇವಳಿಗೆ. ತನ್ನ ಹೆಸರು ಮೊದಲು ಗಂಡನ ಹೆಸರು ಹೇಳೋಕೆ ಅವಮಾನ ಇವಳಿಗೆ. ತಮ್ಮ ಹೆಸರು? ವಿಜಯ್. ಜನ್ಮ ನಕ್ಷತ್ರ ಜನ್ಮರಾಸೋ ಜಾತಸ್ಯ ವಿಜಯ ನಾಮಧೇಯಸ್ಯ ಸಕುಟುಂಬ ಪರಿವಾರ ಆಯುರಾರೋಗ್ಯರ್ಥಂ ಆಂಜನೇಯ ಪಾದಾರವಿಂದೋ ಕುಂಕುಮಾರ್ಚನ ಪೂಜಾಂ ಕರಿಷ್ಯೆ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯಃ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು. ದೀರ್ಘ ಸುಮಂಗಲೀ ಭವ. ಹಲೋ ವಾಣಿ. ಹಲೋ ಭಾಗ್ಯ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನೋ ಗಂಡ ಹೆಂಡತಿ ಇಬ್ರು ದೇವಸ್ಥಾನ ಬಂದ್ಬಿಟ್ಟಿದ್ದೀರಾ? ಹಾಗೆ ಸುಮ್ನೆ ಬಂದ್ವಿ. ಏನೇ ತುಂಬಾ ಬಿಸಿನಾ? ಹಾಗೇನಿಲ್ಲ. ಮತ್ತೆ ಮನೆ ಕಡೆ ಬರ್ಲೇ ಇಲ್ಲ? ಇಲ್ಲ ಕಣೆ, ಏನಾದ್ರೂ ಕೆಲಸ ಇದ್ದೇ ಇರುತ್ತೆ. ಐ ಗಾಟ್ ಎ ಗುಡ್ ನ್ಯೂಸ್ ಫಾರ್ ಯು. ಏನದು? ನನ್ PhD ಸಿಕ್ತು. ಅಂತೂ ಹಠ ಮಾಡಿ ಸಾಧಿಸ್ಬಿಟ್ಟೆ. ಪಾರ್ಟಿ ಕೊಡ್ತೀಯೇ? ಪಾರ್ಟಿಗೇನು ಒಂದಲ್ಲ 4 ಕೊಡ್ತೀನಿ. ನಿನ್ಗೇನಮ್ಮ 4 ಕೊಡ್ತೀಯಾ 8 ಕೊಡ್ತೀಯಾ? ಎಂದು ಮಾಡ್ಬೇಡ ಸುಮ್ಮನೆ. ನಿನ್ನೆಲ್ಲ ಕೋಟ್ಯಾಧೀಶ್ವರ. ಮತ್ತೆ మరి ಏನಿಲ್ಲೇನೆ? ಇನ್ನು ಏನು ಇಲ್ಲ ಕಣೆ. ಸುಳ್ಳು ಹೇಳ್ತಿದ್ಯಾ? ಹಿಂಗಮ್ಮ. ಸರಿ, ನಾನು ಬರ್ತೀನಿ. ಓಕೆ, ಬಾಯ್. ಬಾಯ್.
ನಿಮಿಷ. ಹಾಯ್, ಏನ್ರ ಎಲ್ಲ ಇಲ್ಲಿ ನಿಂತಿದ್ದೀರಾ? ನನ್ PhD ಸಿಕ್ತು ಕಣ್ರೆ. ರಿಯಲಿ? ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಅಂತೂ ಡಾಕ್ಟರ್ ವಾಣಿ MA ಡಿಲೀಟ್ ಆಗ್ಬಿಟ್ಟೆ. ನನ್ನ ಗಂಡ ಅಂತ ಪರಿಚಯ ಮಾಡ್ಕೊಡಕ್ಕೂ ಅವಮಾನ ಇವಾಗ. ಏನ್ ಗಂಡ ಅನ್ಕೊಂಡಿದ, ಕಾರ್ ಡ್ರೈವರ್ ಅನ್ಕೊಂಡಿದ. ಅನ್ಕೊಂಡಿದ್ದನ್ನ ಸಾಧಿಸ್ಬಿಡ್ತಾಳಪ್ಪ. ಕೆಂಪಿ, ಊಟ ತಗೊಂಬ. ಅಯ್ಯೋ ನಿನ್ನ ಕಣ್ಣ ನೆಟ್ಟ ಬಿಡೋಣಿ, ಪಲ್ಯದ ಬಾಟಲ್ ಹೊಡ್ತೀನಿ ನೋಡು. ಏನಾಯ್ತು ನಿನ್ ಸೊಂಟಕ್ಕೆ? ಸಾರೆಗ ಪಲ್ಯ ತಿನ್ನಿ, ನಾಳೆ ಬೆಳಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಹಾ, ನಾನೇ ಬಿಡಿಸ್ಕೊತೀನಿ, ಹೋಗು. ನಡಿ. ಡಾರ್ಲಿಂಗ್, ಇವತ್ತು ನಾನೇ ನಿಮಗೆ ತಿನ್ನಿಸ್ತೀನಿ. ಎಲ್ಲಿ ಆನೆ? ವಾಣಿ, ಹಲೋ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಒಂದ್ ನಿಮಿಷ ಮಾತಾಡ್ಕೊಂಡು ಹೋಗ್ತೀನಿ, ಬೇಗ ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಬಿ ಸೀಟೆಡ್. ವಾಣಿ, ಯು ರಿಯಲಿ ಡಿಡ್ ಇಟ್. ಥ್ಯಾಂಕ್ಸ್ ಎ ಲಾಟ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದಮ್ಮ, ಪಾರ್ಟಿ ಕೊಡಿಸ್ಬೇಕು. ಪಾರ್ಟಿ ಆಮೇಲೆ, ಮೊದಲು ಸ್ವೀಟ್ ಕೊಡಮ್ಮ. ವಿತ್ ಪ್ಲೆಷರ್. ಕೆಂಪಿ, ಅಲ್ಲಿರೋ ಸ್ವೀಟ್ಸ್ ತಗೊಂಡ. ತಗೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ತಗೊಳ್ಳಿ ಸರ್. ಪ್ಲೆಷರ್. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಏನೇ, ನಾವು ಬರ್ತೀವಿ ಅಂತ ಮೊದಲೇ ಸ್ವೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ಯಾ? ಅದು ವಾಣಿ, ಮನೆ ವ್ಯವಹಾರಗಳನ್ನೆಲ್ಲ ನೋಡ್ಕೊಂಡು, ಗಂಡನೂ ನೋಡ್ಕೊಂಡು ಓದಿ ಡಾಕ್ಟರೇಟ್ ತಗೊಳ್ಬೇಕಾದ್ರೆ ಬಹಳ ಸಾಧನೆ ಮಾಡಿದ್ದೀಯಮ್ಮ. ಹೌದು, ಅವಳು ಹಾಗೇನೆ ಓದಿದ್ರಲ್ಲಿ ಮೊದ್ಲಿಂದಲೂ ಬಹಳ ಇಂಟ್ರೆಸ್ಟ್. ಇನ್ನೇ ನಿನ್ನ ಹಾಗೆ ಸೋಮಾರಿ ಅಲ್ಲ. ಮುಂದೆ ನೀನ್ ಸುಮ್ನೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲಮ್ಮ. ನೀನ್ ವಿದ್ವತ್ ಬೆಳೆದ್ ಬರ್ಬೇಕಾದ್ರೆ ನೀನ್ ಲೆಕ್ಚರ್ಸ್ ಕೊಡ್ಬೇಕು, 4 ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ಬೇಕು. ಖಂಡಿತ ಸರ್. ಬರ್ತೀವಿ. ಓಕೆ. ಏಯ್, PhD ಡಿಗ್ರಿ ತಗೊಂಡೆ ಅಂತ ಹೇಳಿ ನಮ್ಮನ್ನೆಲ್ಲ ಮರ್ತು ಬಿಡ್ಬಿಡಮ್ಮ. ಆವಾಗ ಹೋಗಿ ಮನೆ ಹತ್ರ ಬರ್ತಾ ಇರು. ಬಾಯ್. ನಮಸ್ಕಾರ. ಏ ಕೆಂಪಿ, ಯಜಮಾನ್ರ ಊಟ ಕರಿಯ. ಅವ್ರಾಗ್ಲೇ ಹೊಂಟದವ, ಊಟನೂ ಮಾಡ್ಲಿಲ್ಲ. ಹಲೋ, ವಾಣಿ ಅವರಾ? ನಾನ್ ಜೂಲಿ ಮಾತಾಡ್ತಾ ಇದ್ದೀನಿ. ಅದೇ ಟೆನ್ನಿಸ್ ಕ್ಲಬ್ ನಲ್ಲಿ ಮೀಟ್ ಮಾಡಿದ್ವಲ್ಲ, ಜ್ಞಾಪಕ ಇದೆಯಾ? ರೈಟ್. ನಿಮ್ ಹಸ್ಬೆಂಡ್ ಇಲ್ಲೇ ಇದ್ದಾರೆ. ಅವರು ಮಧ್ಯಾಹ್ನದಿಂದ ಅಲ್ಲೇ ಇದ್ದಾರಾ? ಐ ಆಮ್ ಸಾರಿ, ನಂಗೆ ಬರಕ್ಕಾಗಲ್ಲ. ತಗೋ ವಿಜಯ್. ನನಗೆ ಅಭ್ಯಾಸವಿಲ್ಲ ಜೂಲಿ. ನನಗೋಸ್ಕರನಾದ್ರೂ ತಗೋಬೇಕು. ತಗೋ ವಿಜಯ್. ನನ್ ಬಲವಂತ ಮಾಡ್ಬೇಡ. ತಗೋ. ಹ್ಯಾವ್ ಇಟ್, ಕಮ್ ಆನ್. ಓ, ಬಾ ವಿಜಯ್, ಒಳಗೋಗಿ ಊಟ ಮಾಡೋಣ.